ಮೈದಾನದಲ್ಲಿ ಕಲಬುರಗಿಯಲ್ಲಿ 77ನೇ ಗಣರಾಜ್ಯೋತ್ಸವ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕಲಬುರಗಿ ಉಸ್ತುವಾರಿ ಸಚಿವ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಧ್ವಜಾರೋಹಣವನ್ನ ನೆರವೇರಿಸಿದ್ರು. ನಂತರ ಸಚಿವರು ತೆರೆದ ವಾಹನದಲ್ಲಿ ಪರೇಡ್ ವೀಕ್ಷಿಸಿದ್ರು. ತದನಂತರ ಹಲವು ಪೊಲೀಸ್ ಕವಾಯತು ತಂಡದಿಂದ ಕವಾಯತು ಪರೇಡ್ ನಡೆಸಲಾಯಿತು. ನಂತರ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ರು. ತದನಂತರ ಹಲವು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಚಟುವಟಿಕೆಗಳು ಜರುಗಿದ್ವು. ಕೃಷಿ ಕ್ಷೇತ್ರದಲ್ಲಿ ಸಾಧನೆಗೈದವರಿಗೆ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ನೀಡಿ ಸಚಿವರಿಂದ ಸನ್ಮಾನಿಸಲಾಯಿತು. ತದನಂತರ 10ನೇ ತರಗತಿಯಲ್ಲಿ 95ಕ್ಕಿಂತ ಹೆಚ್ಚು ಪ್ರತಿಶತ ಅಂಕಗಳನ್ನ ಪಡೆದಿರುವಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರುಣಂ, ಪೊಲೀಸ್ ಆಯುಕ್ತ ಶರಣಪ್ಪ ಡಾಗೆ, ಎಸ್ಪಿ ಅಡೂರು ಶ್ರೀನಿವಾಸಲು, ಜಿಲ್ಲಾ ಪಂಚಾಯತ್ ಸಿಇಒ ಭವರ್ ಸಿಂಗ್ ಮೀನಾ, ಮಹಾನಗರ ಪಾಲಿಕೆ ಆಯುಕ್ತರಾದ ಅವಿನಾಶ್ ಚಿಂತೆ ಅವರು ಉಪಸ್ಥಿತರಿದ್ದರು. ಗಣರಾಜ್ಯೋತ್ಸವ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. 26 ಜನವರಿ 1950 ನಮ್ಮೆಲ್ಲರಿಗೂ ಬಹಳ ಮಹತ್ವಪೂರ್ಣವಾದಂಥ ದಿನ. ಇತಿಹಾಸದಲ್ಲಿ ಸುವರ್ಣ ಅಕ್ಷರದಿಂದ ಬರಿಬೇಕಾಗಿರುವಂಥ ದಿನ. 26 ಜನವರಿ 1950 ನಾವು ನಮ್ಮ ಸಂವಿಧಾನವನ್ನು ಜಾರಿಗೆ ತಂದ ದಿನ. 26 ಜನವರಿ 1950 ನಮ್ಮೆಲ್ಲರಿಗೂ ಸಮಾನವಾದ ಹಕ್ಕು ದೊರಕಿದಂಥ ಸುದಿನ. 26 ಜನವರಿ 1950 ರಾಜಕೀಯ ಮತ್ತು ಸಾಮಾಜಿಕ ಧ್ವನಿಯೇ ಇಲ್ಲದ ಸಣ್ಣ ಸಮುದಾಯಗಳಿಗೆ ಧ್ವನಿಯನ್ನು ಪಡೆದುಕೊಂಡಂಥ ದಿನ. ಪರಿಷ್ಠ ಜಾತಿಗಳು, ಪರಿಷ್ಠ ಪಂಗಡಗಳು ಮತ್ತು ಆದಿವಾಸಿಗಳು ಸಮಾಜದ ಮುಖ್ಯ ವಾಹಿನಿಗೆ ಬರುವ ಕನಸು ನನಸಾಗಿದ್ದ ಐತಿಹಾಸಿಕ ದಿನ 26 ಜನವರಿ 1950. ಮಹಿಳೆಯರಿಗೆ, ಪುರುಷರಿಗೆ ಸಮಾನ ಹಕ್ಕುಗಳು ಮತ್ತು ಅವಕಾಶಗಳು ಸಿಕ್ಕಂಥ ಮಹತ್ವ ದಿನ 26 ಜನವರಿ. ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಘನತೆ ಹಾಗೂ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳುವ ಹಕ್ಕನ್ನು ನೀಡಿದ ದಿನ 26 ಜನವರಿ 1950. ನಾವೆಲ್ಲರೂ ಒಂದು ರಾಷ್ಟ್ರವಾಗಿ ಒಟ್ಟಾಗಿ ಹೊರಹೊಮ್ಮಿದ ದಿನ 26 ಜನವರಿ 1950. ಈ ದಿನವನ್ನು ನಾವು ಭಾರತೀಯರು ಯಾವತ್ತೂ ಕೂಡ ಮರಿಬಾರ್ದು. ತಾವೇ ಯೋಚನೆ ಮಾಡಿ, 130 ಶತಕೋಟಿ ಜನಸಂಖ್ಯೆ ಇರುವ ನಮ್ಮ ದೇಶದಲ್ಲಿ ಸಂವಿಧಾನ ಇರಲಿಲ್ಲ ಅಂದರೆ ಏನಾಗ್ತಾ ಇತ್ತು? ನಮ್ಮ ವೈವಿಧ್ಯತೆ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ಕಲೆ, ಆಹಾರ ಪದ್ಧತಿ, ನಮ್ಮ ಆಚಾರ ವಿಚಾರ ಆಚರಣೆಗಳು ಇದೆಲ್ಲವೂ ಕೂಡ ಸಂವಿಧಾನ ಇರಲಿಲ್ಲ ಅಂದರೆ ನಾವು ರಕ್ಷಿಸಿಕೊಳ್ಳಲಿಕ್ಕೆ ಆಗ್ತಾ ಇರಲಿಲ್ಲ. ನಮ್ಮ ವೈವಿಧ್ಯತೆಯನ್ನು ನಾವು ಕಾಪಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ನಮ್ಮ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆ ಇದೆ ಅಂದರೆ ಅದಕ್ಕೆ ಮೂಲ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂಥ ಸಂವಿಧಾನ. ನಾವು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಮಾತ್ರವಲ್ಲ, ವಿಶ್ವದ ಅತಿ ಉದ್ದದ ಸಂವಿಧಾನವೂ ಕೂಡ ನಮ್ಮ ದೇಶದೇ ಆಗಿದೆ. ನಮ್ಮ ಸಂವಿಧಾನದಲ್ಲಿ 1,17,369 ಪದಗಳಿವೆ. ರಾಷ್ಟ್ರವನ್ನು ಮುನ್ನಡೆಸಲು ಮತ್ತು ಆಳಲು ಬಲವಾದ ಸಂವಿಧಾನವನ್ನು ಹೊಂದಿದ್ರೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ಎಚ್ಚರಿಕೆಯನ್ನು ನೀಡ್ತಾರೆ. ಅವರ ಕೊನೆಯ ಭಾಷಣದಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, on 26th of January 1950 we are going to enter into a life of contradictions. In politics we will have equality, and in social and economic life we will have
ಇನ್ಇಕ್ವಾಲಿಟಿ ಅಂತ ಹೇಳ್ತಾರೆ. ಅಂದರೆ ಅರ್ಥ, ಸಂವಿಧಾನವು ಜಾರಿಗೆ ಬಂದ ತಕ್ಷಣ ಪ್ರತಿಯೊಬ್ಬ ನಾಗರಿಕನಿಗೂ, ಪ್ರತಿಯೊಬ್ಬ ಭಾರತೀಯನಿಗೂ ರಾಜಕೀಯವಾಗಿ ಸಮಾನವಾದ ಅವಕಾಶ ಮತ್ತು ಸಮಾನತೆಯನ್ನು ನೀಡುತ್ತದೆ ಸಂವಿಧಾನ. ನೀವು ಯಾವುದೇ ಜಾತಿ ಇರ್ಬೋದು, ಯಾವುದೇ ವರ್ಗ ಇರ್ಬೋದು, ಯಾವುದೇ ಧರ್ಮ ಇರ್ಬೋದು, ಯಾವುದೇ ಲಿಂಗ ಇರ್ಬೋದು, ಆದರೆ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಮತಗಟ್ಟೆಯಲ್ಲಿ ಸಮಾನವಾದಂಥ ಮತದಾನದ ಹಕ್ಕಿದೆ. ದ ಪ್ರಿನ್ಸಿಪಲ್ ಆಫ್ ಒನ್ ಪರ್ಸನ್ ಒನ್ ವೋಟ್ ವಾಸ್ ಎಸ್ಟಾಬ್ಲಿಷ್ಡ್, ಹ್ಯಾಸ್ ಎಸ್ಟಾಬ್ಲಿಷ್ ಪೊಲಿಟಿಕಲ್ ಈಕ್ವಾಲಿಟಿ ಅಂತ ಅವ್ರು ಹೇಳ್ತಾರೆ. ಅಂದರೆ ನಾನಾಗಿರ್ಬೋದು, ನೀವಾಗಿರ್ಬೋದು, ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಒನ್ ವೋಟ್ ಒನ್ ವ್ಯಾಲ್ಯೂ. ಪೋಲಿಂಗ್ ಬೂತ್ನಲ್ಲಿ ನನ್ನ ವೋಟಿಗೂ ಅಷ್ಟೇ ಮಹತ್ವ ಇದೆ ಮತ್ತು ನಿಮ್ಮ ವೋಟಿಗೂ ಅಷ್ಟೇ ಮಹತ್ವ ಇದೆ. ಆದರೆ ಬಾಬಾ ಸಾಹೇಬ್ರವರ ಎಚ್ಚರಿಕೆ ಏನಿತ್ತು ಅಂದರೆ, ನಮಗೆ ರಾಜಕೀಯ ಸಮಾನತೆ ಮಾತ್ರ ಸಿಕ್ಕಿದ್ರೆ ಸಾಲದು, ನಮಗೆ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ಕೂಡ ಸಿಗಬೇಕಾಗತ್ತೆ. ನಮಗೆ ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆ ಸಿಕ್ಕಿದಾಗ ಮಾತ್ರ ನಾವು ಒಂದು ಬಲಿಷ್ಠ ಭಾರತವನ್ನು ಕಟ್ಬೋದು ಅಂತ ಅವರ ಆಲೋಚನೆ. ಸಮಾಜದ ಹಲವಾರು ವರ್ಗಗಳು ಬಡತನದಲ್ಲಿ ನರಳುತ್ತಿದ್ದಾರೆ, ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಮತ್ತು ತಾರತಮ್ಯ ದಿನನಿತ್ಯ ಎದುರಿಸ್ತಾ ಇದ್ದಾರೆ. ಓಟಿನಲ್ಲೇನೋ ಸಮಾನತೆ ಸಿಕ್ತು, ಆದರೆ ಭೂಮಿ ಹಂಚಿಕೆಯಲ್ಲಿ, ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ ಹಾಗೂ ಅವಕಾಶದಲ್ಲಿ ಅಸಮಾನತೆ ಹೆಚ್ಚುತ್ತಾನೇ ಇದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಸಮಾಜದಲ್ಲಿ ಘನತೆ, ಅವಕಾಶ ಮತ್ತು ನ್ಯಾಯವನ್ನು ನಿರಾಕರಿಸಿದರೆ ಜನರು ಪ್ರಜಾಪ್ರಭುತ್ವ ಸಂಸ್ಥೆಗಳಲ್ಲಿ ನಂಬಿಕೆಯನ್ನು ಕಳೆದುಕೊಳ್ಳುತ್ತಾರೆ. ಹತಾಶರಾಗಿ ಜನರು ಸಾಂವಿಧಾನಿಕ ವಿಧಾನಗಳಿಂದ ದೂರ ಸರಿದು ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ಅವರಿಗೆ ನಂಬಿಕೆ ಕಳ್ಕೊಂಡಂಗಾಗುತ್ತೆ. ಈ ರೀತಿಯ ಹತಾಶೆಯ ಮನೋಭಾವನೆಯು ಸಮಾಜದಲ್ಲಿ ಅವ್ಯವಸ್ಥೆಗೆ ಕಾರಣವಾಗಿ ನಮ್ಮ ರಾಷ್ಟ್ರದ ಆರ್ಥಿಕ ಹಾಗೂ ಸಾಮಾಜಿಕ ಪ್ರಗತಿಯನ್ನು ತಡೆಯುತ್ತದೆ ಅಂತ ಅವ್ರು ಭಾವಿಸ್ತಾ ಇದ್ದಾರೆ. ನಾವು ಒಂದು ಸಮೃದ್ಧ ಭಾರತವನ್ನು, ಪ್ರಬುದ್ಧ ಭಾರತವನ್ನು ನಿರ್ಮಾಣ ಮಾಡಬೇಕಾದ್ರೆ ಈ ಆರ್ಥಿಕ ಮತ್ತು ಸಾಮಾಜಿಕ ತಾರತಮ್ಯವನ್ನು ನಾವು ಸರಿಪಡಿಸಿ ನಮ್ಮ ಸಮಾಜದಲ್ಲಿ ಒಂದು ಸ್ವಾಭಿಮಾನದ ಬದುಕನ್ನು ಕಟ್ಕೊಡುವ ಅವಕಾಶಗಳು ಸರ್ಕಾರ ಮಾಡಿಕೊಡ್ಬೇಕು ಅಂತ ಅವರ ಆಶಯ ಆಗಿತ್ತು. ಅದಕ್ಕೆ ಸರ್ಕಾರ ಯಾವುದೇ ಇದ್ರೂ ಕೂಡ ಆ ಸರ್ಕಾರದ ಜವಾಬ್ದಾರಿ ಸಮಾನವಾದಂಥ ಅವಕಾಶಗಳನ್ನು ನಾವು ಕೊಡಬೇಕಾಗ್ತದೆ. ಒಂದು ಸ್ವಾಭಿಮಾನದ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಮಾನವಾದಂಥ ಅವಕಾಶಗಳನ್ನು ಕೊಡಬೇಕಾಗ್ತದೆ. ತಾವು ಯೋಚನೆ ಮಾಡಬೇಕಾಗ್ತದೆ, ಹಿಂದೆ ನಮಗೆ ಅಧಿಕಾರ ತಾವು ನೀಡಿದಾಗೆಲ್ಲ ನಾವು ಸಾಮಾಜಿಕ ಆರ್ಥಿಕ ಭದ್ರತೆ ಹಾಗೂ ಸಮಾನತೆ ನೀಡುವ ಯೋಜನೆಗಳು ಹಾಗೂ ನೀತಿಗಳನ್ನು ನಾವು ಜಾರಿಗೆ ತಂದಿದ್ದೇವೆ. ಸಮಾಜದ ಎಲ್ಲ ವರ್ಗದ ಜನರಿಗೂ ಸಮಾಜದ ಮುಖ್ಯ ವಾಹಿನಿಗೆ ತಂದು ಒಂದು ಸ್ವಾಭಿಮಾನದ ಬದುಕು ಕೊಡುವ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರಗಳದಾಗಿವೆ. ಶ್ರಮಿಕರಿಗೆ, ಕಾರ್ಮಿಕರಿಗೆ, ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ, ರೈತರಿಗೆ ಆರ್ಥಿಕ ಸ್ಥಿರತೆ ನೀಡುವ ಮುಖಾಂತರ ಒಂದು ನವ ಸಮಾಜದ ನಿರ್ಮಾಣ ಮಾಡುವ ಸಂಕಲ್ಪ ನಮ್ಮ ಸರ್ಕಾರದಾಗಿದೆ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.